ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಂಹರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಅವಲೋಕಿಸೋಣ. ಸಿಂಹರಾಶಿಗೆ ಈ ತಿಂಗಳಲ್ಲಿ ಉದ್ಯೋಗ, ಧನ ಎಲ್ಲ ಉತ್ತಮ, ಆರೋಗ್ಯ ಮತ್ತು ಬಾಂಧವ್ಯ ಎಲ್ಲ ಮಧ್ಯಮ ಅಂತ ಬಂದಿದೆ. ಉದ್ಯೋಗ ಧನಗಳಿಗೆ ವಿಶೇಷವಾಗಿ ಕುಜ ಶುಕ್ರರಿಂದ ಆಶೀರ್ವಾದ ಸಿಗುತ್ತೆ. ಆರೋಗ್ಯ, ಮಾತು ಮತ್ತು ನಡವಳಿಕೆ ಇತ್ಯಾದಿ ವಿಚಾರವಾಗಿ ಸ್ವಲ್ಪ ಎಚ್ಚರ ಬೇಕು. ಜೊತೆಗೆ ವಂಚನೆಗಳ ಒಂದು ಎಚ್ಚರ ಸಹ ಬೇಕಾಗುತ್ತೆ. ಅಲ್ಲಿ ಗ್ರಹಗಳ ಅನುಕೂಲ ಅಥವಾ ಗ್ರಹಗಳ ಬಲ ನಿಮಗೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮಾಸದ ಫಲ ನಿರ್ಧಾರವಾಗುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಶುಕ್ರನ ಬೆಂಬಲ ಮತ್ತು ಮಂಗಳನ ಬೆಂಬಲ ತಿಂಗಳ ಪೂರ್ತಿ ಇದೆ. ನಿಮ್ಮ ರಾಶಾಧಿಪತಿಗೆ ಒಂದು ಮೈತ್ರಿ ಉಳ್ಳಂತಾದರೆ ನಿಮ್ಮ ರಾಶಾಧಿಪತಿ ಇದೆ ಸೂರ್ಯನಿಗೂ ಒಂದು ಆಪ್ತ ಗ್ರಹವಾದ ಮಂಗಳ ಅಂತ ಹೇಳ್ತಾರೆ. ಹಾಗಾಗಿ ಮಂಗಳನ ಒಂದು ಆಶೀರ್ವಾದ ನಿಮಗೆ ಲಾಭ ಸ್ಥಾನದಲ್ಲಿ ತಿಂಗಳ ಪೂರ್ತಿ ಇರುವಂಥದ್ದು. ಅದೇ ರೀತಿ ಹಣಕಾಸು ಅಥವಾ ನಮ್ಮ ಎಲ್ಲ ವ್ಯಾಪಾರ, ಉದ್ಯಮ ಮುಂತಾದ ಆದಾಯದ ಮೂಲಗಳಿಗೆ ಕಾರಕತ್ವ ಶುಕ್ರನು ಹೊಂದಿರುವ ಕಾರಣ, ಜೊತೆಗೆ ವಿಶೇಷವಾದ ಕಾಮನೆಗಳ ಪೂರೈಕೆಗೂ ಶುಕ್ರನ ಒಂದು ಅನುಕೂಲತೆ ಬೇಕಾಗಿರೋ ಕಾರಣ ಶುಕ್ರ ಮತ್ತು ಮಂಗಳರ ವಿಶೇಷವಾದ ಕೃಪೆ ನಿಮಗೆ ಮಾಸ ಪೂರ್ತಿ ಇದೆ. ಅದೊಂದು ನಿಮಗೆ ರಕ್ಷಣಾ ಕವಚ ಇದ್ದ ಹಾಗೆ. ಉಳಿದ ಗ್ರಹಗಳು ವಿರುದ್ಧವಾಗಿರ್ತವೆ. ಉದಾಹರಣೆಗೆ ಸೂರ್ಯನ ಬೆಂಬಲ ಇಲ್ಲ, ನಿಮಗೆ ಗುರು ಬಲ ಇಲ್ಲ. ಬುಧನು ಸಹ ನಿಮಗೆ ತಾತ್ಕಾಲಿಕವಾಗಿ ಕೆಲವು ದಿನಗಳಷ್ಟೇ, ನಿಮಗೆ ಆರಂಭದ 4 ದಿನಗಳಷ್ಟೇ ಬುಧನ ಕೃಪೆ ಇರುತ್ತೆ. ಇದನ್ನು ಉಳಿದಂತೆ ಶನಿ ಮಹಾರಾಜರು ಅಷ್ಟಮದಲ್ಲಿಯೂ, ರಾಹು ನಿಮಗೆ ಸಪ್ತಮದಲ್ಲಿಯೂ, ಕೇತುವು ಜನ್ಮದಲ್ಲಿ ಇರುವ ಕಾರಣ ಅಲ್ಲಿ 5-6 ಗ್ರಹಗಳ ವೈರುಧ್ಯ ನಿಮ್ಮನ್ನು ಕಾಡುತ್ತೆ. ಚಂದ್ರನ ಅನುಭವ ನಿಮಗೆ ಮಧ್ಯದಲ್ಲಿ ಉತ್ತಮ ಫಲ ಚಂದ್ರ ಮಧ್ಯೆ ಕೊಡ್ತಾನೆ. ಯಾವುದೇ ರಾಶಿಗೆ ತಾರತಮ್ಯ ಅಥವಾ ಭೇದ ಭಾವ ಇಲ್ಲದೆ ಚಂದ್ರನು ನಿರಂತರವಾಗಿ ಮಧ್ಯೆ ಉತ್ತಮ ಫಲವನ್ನು ಎಲ್ಲ ರಾಶಿಗೂ ಕೊಡುವ ಹಾಗೆ ನಿಮಗೂ ಕೊಡ್ತಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಉದ್ಯೋಗ, ಹಣಕಾಸು, ಆದಾಯ ಅಥವಾ ಏನಾದರೂ ನಿಮ್ಮ ಕೊಡುಕೊಳ್ಳುವಿಕೆ ಮುಂತಾದ ವಿಚಾರಕ್ಕೆ ಶುಕ್ರ ಮಂಗಳರ ಬೆಂಬಲ ಇದೆ. ಆದರೆ ನೀವು ವೈಯಕ್ತಿಕವಾಗಿ ನಿಮ್ಮ ನಡವಳಿಕೆ ಏನಿದೆ, ಬಾಂಧವ್ಯ ಏನಿದೆ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉದ್ಯೋಗಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ ನೀವು ತುಂಬ ಒಂದು ತಾಳ್ಮೆಯಿಂದ ವರ್ತಿಸಬೇಕು. ಜೊತೆಗೆ ಬಾಂಧವ್ಯದಲ್ಲಿ ಏನಾದರೂ ಏರುಪೇರಿನ ಘಟನೆಗಳು ಬರುವಂಥದ್ದು, ಹುಳಿ ಹಿಂಡುವ ಘಟನೆಗಳು ಬರ್ಬೋದು. 3ನೇ ವ್ಯಕ್ತಿಗಳ ಮೂಲಕ ನಿಮ್ಮ ಒಂದು ವೈಯಕ್ತಿಕ ನೆಮ್ಮದಿ ಹಾಳು ಮಾಡುವಂಥ ಕೆಲವು ಘಟನೆಗಳು ಜರಗಬಹುದು. ಹಾಗೆಯೇ ಆರೋಗ್ಯದ ವಿಚಾರ ಸಹ ತುಂಬ ಎಚ್ಚರಬೇಕು. ಅಲ್ಲಿ ಸೂರ್ಯನ ಒಂದು ವಿಚಾರ ಗಮನಿಸಿದಾಗ ಸೂರ್ಯನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ. ಆರಂಭದಲ್ಲಿ ಆತನು 16ರವರೆಗೂ ನಿಮಗೆ ವ್ಯಯಸ್ಥಾನ ಅಥವಾ ನಷ್ಟ ಸ್ಥಾನದಲ್ಲಿಯೂ, 17ರಿಂದ ನಿಮ್ಮ ಜನ್ಮರಾಶಿಗೂ ಸೂರ್ಯನ ಪ್ರವೇಶ ಆಗುತ್ತೆ. ಸಿಂಹ ಸಂಕ್ರಾಂತಿ ಅಂದರೆ ಸಿಂಹರಾಶಿಗೆ ಪ್ರವೇಶ ಹೋದ್ದು ಆಗಸ್ಟ್ 17ಕ್ಕೆ ಜರುಗುತ್ತೆ. ಹಾಗಾಗಿ ಸಿಂಹನ ರಾಶಿಯವರಿಗೆ ಸಿಂಹ ಮಾಸದಲ್ಲಿ ಅಷ್ಟೇನೂ ಉತ್ತಮವಾಗಿ ಸೂರ್ಯನ ಬೆಂಬಲ ಸಿಗೋದಿಲ್ಲ. ಜನ್ಮದಲ್ಲೇ ಬಂದಂತಹ ಸೂರ್ಯನು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ತಾನೆ. ಹಾಗಾಗಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ವೈರುಧ್ಯ ಇರುವ ಕಾರಣ ಎಚ್ಚರಿಕೆ ಹೆಜ್ಜೆಬೇಕು. ಕೆಲವರಿಗೆ ಉಷ್ಣದ ಮೂಲದಿಂದ ಅಥವಾ ಅವರಿಗೆ ಆಹಾರ ಮೂಲದಿಂದ, ಹವಾಮಾನ ಮೂಲದಿಂದ ಏರುಪೇರಾಗುವಂಥದ್ದು, ಅಥವಾ BP, ಹೃದಯ ರೋಗ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಲೈಫ್ ಸ್ಟೈಲ್ನಿಂದ ಅಂದರೆ ಜೀವನ ಶೈಲಿಯಿಂದ ಬರತಕ್ಕಂತಹ ಕೆಲವು ತೊಂದರೆಗಳು, ಅಪಾಯಗಳು ಈಗ ಎದುರಾಗ್ಬೋದು. ಹಾಗಾಗಿ ಆರೋಗ್ಯದ ಪ್ರಥಮ ಕಾಳಜಿ ಬೇಕು. ಜೊತೆಗೆ ಜೀವನ ಶೈಲಿಯಲ್ಲಿ ಏನಾದರೂ ಕೊರತೆಗಳಿದ್ದರೆ, ತಪ್ಪುಗಳಿದ್ರೆ ಅದನ್ನು ಈಗಲೇ ಸರಿ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಅತಿಯಾದ ಮುಂದಿನ ತೊಂದರೆಗೆ ಕಾರಣ ಆಗ್ಬೋದು. ಹಾಗಾಗಿ ಈ ಸೂರ್ಯನ ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಕಾಡುತ್ತೆ. ಇನ್ನು ಮಂಗಳನ ವಿಚಾರ ಬಹಳ ಉತ್ತಮ ಇದೆ ಎಂದು ಹೇಳಿದ್ದೇನೆ. ಮಂಗಳನಿಗೆ ನಿಮಗೆ ಲಾಭ ಸ್ಥಾನದಲ್ಲಿ ಅತ್ಯಪರೂಪವಾಗಿ, ಅಂದರೆ ಇದಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕು. ಅಂದರೆ ಒಂದು ರಾಶಿಗೆ ಮಂಗಳನ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಅಷ್ಟೇ, ಒಂದು ಗೋಚಾರವು 3 ರಾಶಿಗಳಿಗೆ ಉತ್ತಮ ಫಲ ಕೊಡುತ್ತೆ. ಅಂಥ 3 ರಾಶಿಗಳು ನಿಮ್ಮದು ಒಂದಾಗಿರೋ ಕಾರಣ ಅದರಲ್ಲೂ ಲಾಭ ಸ್ಥಾನದ ಲಾಭ ಸಿಗಬೇಕಾದ್ರೆ ಒಂದು 5-6 ವರ್ಷಗಳವರೆಗೂ ಸಹ ಕೆಲವೊಂದು ಕಾಯುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಆ ಲಾಭ ಸ್ಥಾನದ ಮಂಗಳನ ಕೃಪೆ ನಿಮಗೆ ಈಗ ಸಿಕ್ಕಿದೆ. ವಿಶೇಷವಾಗಿ ಉತ್ತಮ ಫಲಗಳನ್ನು ಮಂಗಳನು ನಿಮಗೆ ಭೂಮಿ ಕೊಡಲಿಕ್ಕೆ, ಮನೆ ಕೊಡಲಿಕ್ಕೆ, ವಾಹನ ಕೊಡಲಿಕ್ಕೆ, ಯಂತ್ರಗಳನ್ನು ಕೊಡಲಿಕ್ಕೆ ಸಹಾಯ ಮಾಡ್ತಾನೆ. ಜೊತೆಗೆ ಯಾವುದೇ ರೀತಿಯ ಭೂಮಿ ವಿವಾದ, ಆಸ್ತಿ ವಿವಾದ, ಕೌಟುಂಬಿಕ ವಿವಾದ, ಕಲಹ ಇದ್ದರೆ ಅಥವಾ ನಿಮಗೆ ದಾಯಾದಿಗಳ ಮೂಲಕ ಸಿಗಬೇಕಾದ ಸವಲತ್ತುಗಳಿರ್ಬೋದು, ಕೌಟುಂಬಿಕ ಪಿತ್ರಾರ್ಜಿತ ಆಸ್ತಿ ಸ್ವತ್ತುಗಳು ಸಿಗುವಂಥದ್ದು ಮುಂತಾದಕ್ಕೆ ಆ ಮಂಗಳನ ಆಶೀರ್ವಾದದಿಂದ ನಿಮಗೆ ಸಹಾಯ ಆಗುತ್ತೆ. ಇನ್ನು ಮಾಡುವಂಥ ಕೈಗಾರಿಕೆ, ಉದ್ಯಮ, ಬಿಸ್ನೆಸ್ ಇವೆಲ್ಲವೂ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಅನುಕೂಲವಾಗುವಂಥ ಕೆಲವು ಸರ್ಕಾರಿ ಸೌಲಭ್ಯಗಳು ಸಹ ಈಗ ನಿಮಗೆ ಸಿಗುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಮತ್ತು ಕ್ರೀಡಾಪಟುಗಳು, ಅಥ್ಲೆಟಿಕ್ಸ್ ಮುಂತಾದವರಿಗೆ ಹೊಸ ಅವಕಾಶಗಳು, ಹೊಸ ರೀತಿಯ ಒಪ್ಪಂದಗಳು ಎಲ್ಲ ಸಿಗುವಂಥದ್ದಿರುತ್ತೆ. ಉದ್ಯೋಗ ಹುಡುಕೋರಿಗೆ ಸಿಗ್ಲಿಕ್ಕೆ ಸಹ ಆತನು ಮಂಗಳನು ಸಹಾಯ ಮಾಡ್ತಾನೆ. ಮಂಗಳನು ಒಲಿದರೆ ಮಂಗಳಕಾರಕ ಅಂತ ಹೇಳ್ತಾರಲ್ಲ, ಹಾಗಾಗಿ ಮಂಗಳನ ಒಲಿಮೆ ನಿಮಗೆ ಶುಭವನ್ನು, ಮಂಗಳವನ್ನು, ಜೊತೆಗೆ ಇನ್ನು ಕೆಲವರಿಗೆ ವಿವಾಹದ ಕಂಕಣ ಭಾಗ್ಯವನ್ನು ಸಹ ಮಂಗಳನು ತಂದು ಕೊಡಬಹುದಾಗಿದೆ. ಹಾಗಾಗಿ ಇದೊಂದು ಅತ್ಯಪೂರ್ವಕವಾಗಿ ಲಾಭಸ್ಥಾನದ ಮಂಗಳನ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದ ಕೇವಲ 4 ದಿನಗಳಷ್ಟೇ ಬುಧ ಅನುಗ್ರಹ ಇರುತ್ತೆ. ಆತನು ಲಾಭಸ್ಥಾನದಲ್ಲಿ
ಜೊತೆಯಲ್ಲಿ ಇಲ್ಲಿ ಈ ಆಗಸ್ಟ್ ತಿಂಗಳ 4ರವರೆಗೂ ನಿಮಗೆ ಲಾಭಸ್ಥಾನದ ಬುಧನು ವಿಶೇಷವಾಗಿ ಲಾಭ ಜಯ ಸುಖವನ್ನು ಕೊಡ್ತಾನೆ. ನಂತರ ನಿಮಗೆ ಬುಧನಿಂದ ವೈರುಧ್ಯ ಆರಂಭ ಆಗುತ್ತೆ. 5ನೇ ತಾರೀಕಿಂದ ತಿಂಗಳ ಕೊನೆಯವರೆಗೂ ನಿಮಗೆ ವಿರುದ್ಧ ಫಲಗಳು, ನಷ್ಟ ಕಷ್ಟಗಳ ಸಾಧ್ಯತೆ ಅಥವಾ ಯಾವ ರೀತಿ ನಿಮಗೆ ಸೂರ್ಯನಿಂದ ಆಗುವಂಥ ಅಡ್ಡ ಪರಿಣಾಮ ಇರುತ್ತೋ ಅದೆಲ್ಲಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಬುಧನು ಸಹ ನಿಮಗೆ ಅನುಸಾರವಾಗಿ ಅಲ್ಲಿ ತಿಂಗಳ ಕೊನೆವರೆಗೂ, ತಿಂಗಳ ಈ ಆಗಸ್ಟ್ 5ರಿಂದ ಕೊನೆವರೆಗೂ ಅಂಥ ವಿರುದ್ಧ ಫಲಗಳು ಆರೋಗ್ಯದ ಮೇಲೆ, ಹಣದ ಮೇಲೆಲ್ಲ ಆಗುತ್ತೆ. ಇನ್ನು ಗುರು ಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುಬಲ ಈಗ ಎಲ್ಲ ವ್ಯಯಸ್ಥಾನದಲ್ಲಿ ಗುರು ಅಂದರೆ ನಷ್ಟ ಕಷ್ಟಗಳ ಸೂಚಕನಾಗಿರುವಂಥ ಗುರು ನಿಮಗೆ ಈ ಬೇರೆ ಗ್ರಹಗಳಿಂದ ಆಗುವಂಥ ನಷ್ಟ ಕಷ್ಟಗಳನ್ನು ಆತನು ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಕಲಹವಾಗುವಾದ ಹೆಚ್ಚಳಾಗುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ, ಪತಿ ಪತ್ನಿಯರ ಮಧ್ಯೆ ಈ ರೀತಿ ಕಲಹವಾಗುವಾದ ಹೆಚ್ಚಳಾಗುತ್ತೆ. ಯಾವುದೇ ರೀತಿಯ ಒಂದು ಸಣ್ಣ ತಪ್ಪಿನಿಂದ, ಸಣ್ಣ ಕಿಡಿಯಿಂದ ಹೊತ್ತಿದಂಥ ಒಂದು ದ್ವೇಷದ ಬೆಂಕಿ ದೊಡ್ಡ ಜ್ವಾಲೆಯಾಗಿ ನಿಮ್ಮನ್ನು ಸುಡುವಂಥ ಘಟನೆಗಳೆಲ್ಲ ಆಗುತ್ತೆ. ಈ ರೀತಿ ಅನೇಕ ರೀತಿಯ ಅಪಚಾರದ ಘಟನೆಗಳು ಗುರುವಿಂದ ಆಗ್ಬೋದು. ಜೊತೆಗೆ ನಿಮಗೆ ಮನಸ್ಸಲ್ಲಿ ನಾಸ್ತಿಕ ಭಾವನೆ, ನಕಾರಾತ್ಮಕ ಚಿಂತನೆ, ಇನ್ನಿತರರ ದ್ವೇಷ ಮಾಡುವಂಥದ್ದು, ಇನ್ನಿತರ ಮೇಲೆ ಅಸೂಯೆ ಪಡುವಂತಹ ಈ ಋಣಾತ್ಮಕವಾದ ಬುದ್ಧಿಗಳು ನಿಮ್ಮ ಮನೆಯಲ್ಲಿ ಮಾಡುತ್ತೆ. ಇದನ್ನು ನಿಯಂತ್ರಣ ಮಾಡ್ಕೋಬೇಕು. ಗುರುವಿನ ಬಳಿಕ ಶುಕ್ರನ ವಿಚಾರ ಗಮನಿಸಿದರೆ ಆಗಲೇ ಹೇಳಿದ್ದೇನೆ, ಶುಕ್ರ ನಿಮಗೆ ಧನಸ್ಥಾನದಲ್ಲಿ ಆತ ನಿಮಗೆ ಧನವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಇನ್ನು ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಮದುವೆಯ ಪ್ರಯತ್ನದವರಿಗೆ ಮದುವೆ ಆಗುವಂಥ ಅವಕಾಶ ಶುಕ್ರನಿಂದ ನಿಮಗೆ ಸಹಾಯ ಆಗ್ಬೋದು. ಹಾಗಾಗಿ ಯಾವ ರೀತಿ ಮಂಗಳವನ್ನು ಏನೆಲ್ಲ ಉತ್ತಮ ಫಲ ಕೊಡ್ತಾನೆ ಅದಕ್ಕೆ ಇನ್ನಷ್ಟು ಬಲವನ್ನು ಶುಕ್ರನು ತುಂಬುತ್ತಾನೆ. ಹಾಗಾಗಿ ನೀವು ನಿರಾಸೆ ಆಗುವಂಥದ್ದೇನಿಲ್ಲ. ಶುಕ್ರ ಮಂಗಳವರು ನಿಮಗೆ ಒಂದು ವಿಶೇಷವಾಗಿ ಜೀವದಾಯಕರು, ಲಾಭದಾಯಕರು ಈ ತಿಂಗಳಲ್ಲಿ ಆಗಿದ್ದಾರೆ. ಇನ್ನು ಶನಿ ಮಹಾರಾಜರ ವೈರುಧ್ಯ ಅಷ್ಟಮದ ಶನಿಯಾಗಿರೋ ಕಾರಣ ನಿಮಗೆ ಅನೇಕ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಆಗಲೇ ಹೇಳಿದಂತೆ ನಿಮಗೆ ಸೂರ್ಯನಿಂದ ಆಗತಕ್ಕಂಥ ಅಡ್ಡ ಪರಿಣಾಮ, ಬುಧನಿಂದ ಆಗತಕ್ಕ ಅಡ್ಡ ಪರಿಣಾಮ ಎಲ್ಲವೂ ಈಗ ಮತ್ತೊಮ್ಮೆ ಶನಿ ಮಹಾರಾಜಂದರು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗುವಂಥದ್ದು. ಜೊತೆಗೆ ಕಲಹವಾಗುವಾದ ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹು ನಿಮಗೆ ಸಪ್ತಮದಲ್ಲಿ ಇರುವ ಕಾರಣ ಅಲ್ಲಿ ಸಹ ಹಾಗೆ ಆತನು ಕೌಟುಂಬಿಕ ಕಲಹ, ದಾಂಪತ್ಯ ಕಲಹ, ವಾಗ್ವಾದಗಳಿಗೆ ಸಹ ಆತನು ಪೂರಕನಾಗಿದೆ. ಹಾಗಾಗಿ ಅಲ್ಲಿ ಹಲವಾರು ಗ್ರಹಗಳು ನಿಮಗೆ ಕಲಹವನ್ನು, ವಾಗ್ವಾದವನ್ನು, ಅನೇಕ ರೀತಿಯ ಏರುಪೇರನ್ನು ಸೂಚಿಸುವ ಕಾರಣ ಅದರ ಒಟ್ಟಾರೆ ಫಲ ಇನ್ನಷ್ಟು ನಿಮಗೆ ಹೆಚ್ಚು ಕಷ್ಟದಾಯಕ, ತ್ರಾಸದಾಯಕ ಆಗ್ಬೋದು. ಅಥವಾ ಜೀವನದಲ್ಲಿ ಬಹಳ ಸವಾಲುಗಳನ್ನು ಎದುರಿಸುವಂಥ ಒಂದು ಏಕಕಾಲದಲ್ಲಿ ಹಲವಾರು ಬಾಣಗಳ ಅಟ್ಯಾಕ್ ಮಾಡಿದಂತೆ ನಿಮಗೆ ಏಕಕಾಲದಲ್ಲಿ ಹಲವಾರು ಈ ತೊಂದರೆಗಳು ಅಟ್ಯಾಕ್ ಆಗುವಂಥದ್ದು. ಬಳಿಕ ಕೇತುವಿನ ವಿಚಾರ ಗಮನಿಸಿದಾಗಲೂ ನಿಮಗೆ ಜನ್ಮದಲ್ಲೇ ಕೇತು ಇರುವ ಕಾರಣ ಜನ್ಮಸ್ಥ ಕೇತು ನಿಮಗೆ ಅನೇಕ ರೀತಿಯ ವಾಗ್ವಾದವನ್ನು, ಕಲಹವನ್ನು ಕಾರಣವಾಗಿದ್ದಾನೆ. ವಿರೋಧಾಭಾಸ, ಅನಾರೋಗ್ಯ ಸಮಸ್ಯೆ, ಅನಿರೀಕ್ಷಿತ ಧನ ನಷ್ಟ, ಅನಿರೀಕ್ಷಿತ ಲಾಭ, ಅನಿರೀಕ್ಷಿತ ನಷ್ಟಗಳು, ಅಪರಿಚಿತರ ನಿಮಗೆ ವಂಚನೆ, ಮೋಸ ಮಾಡೋದು, ಆಮಿಷಕ್ಕೆ ಒಳಗಾಗಿ ಹಣ ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು, ಅಥವಾ ಮಾಡಿದ ತಪ್ಪನ್ನು ಗೊತ್ತರೂ ನೀವು ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ, ಸ್ವಯಂಕೃತ ಅಪರಾಧದಿಂದ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂಥದ್ದನ್ನು ನಿಮಗೆ ಕೇತು ಮಾಡ್ಬೋದು. ಹಾಗಾಗಿ ಒಟ್ಟಿನಲ್ಲಿ ಈ 7 ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಈ ತಿಂಗಳು ಎದುರಿಸುವಂಥ ಒಂದು ಕಠಿಣ ಪ್ರಭಾವ ಇರುತ್ತೆ. ಆದರೆ ನಿಮಗೆ ಅಲ್ಲಿ ಜೀವದಾಯಕರಾಗಿ ವಿಶೇಷವಾಗಿ ಶುಕ್ರ ಮತ್ತು ಮಂಗಳೂರು ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾರೆ. ಆದರೆ ನಿಮಗೆ ಚಂದ್ರನು ಸಹ ಮಧ್ಯೆ ಮಧ್ಯೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ತಿಂಗಳ ಪೂರ್ತಿ ಬಳಸ್ಬೋದು. ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ ತಿಂಗಳ ಪೂರ್ತಿ ಬಳಸುವಂಥದ್ದು. ಈ ಗ್ರೀನ್ ಅಥವಾ ಹಸಿರು ಬಣ್ಣ ಕೇವಲ ಈ ಆಗಸ್ಟ್ 4ರವರೆಗೆ ಅಷ್ಟೇ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥದ್ದು ಡೇಟ್ಗಳನ್ನು ಹೇಳ್ತೀನಿ. ಆ ಡೇಟ್ಗಳನ್ನು ವಿಶೇಷ ವಿಚಾರಗಳಿಗೆ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು. ಆಗಸ್ಟ್ 1, 2, 7, 8, 9, 10, 13, 14, 17, 18, 19, 25, 26, 27, 28, 29 ಸುಮಾರು 16 ದಿನಾಂಕಗಳು ನಿಮಗೆ ಚಂದ್ರನು ಪೂರಕವಾಗಿದ್ದಾನೆ. ಈ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ವಿಶೇಷವಾದ ಒಪ್ಪಂದ, ಸಹಿ ಮಾಡೋದು, ಭೇಟಿಯಾಗೋದು ಅಥವಾ ಪ್ರಮುಖ ಕೆಲಸ ಕಾರ್ಯಗಳಿಗೆ, ಶುಭ ವಿಚಾರಗಳಿಗೆ ಈ ಡೇಟ್ಗಳನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗಲೇ ಹೇಳಿದಂತೆ 6 ಗ್ರಹಗಳ ವೈರುಧ್ಯ ಇದ್ದಕ್ಕೆ ಅದಕ್ಕೆ ದೋಷ ಹೇಗೆ ಪರಿಹಾರ ಮಾಡೋದು ಅಂದರೆ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡಿ ಗಣೇಶನ ಭಕ್ತಿ, ದೇವತೆ ಅಮ್ಮನವರ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯನ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈ ಈಶ್ವರನ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು, ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡ್ಬೋದು, ಅಥವಾ ಗ್ರಾಮ ದೇವತೆ, ಕುಲದೇವತೆಗಳ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದ ಯಾವುದೇ ರೀತಿಯ ಸ್ತೋತ್ರಗಳನ್ನು ಪಠಣ ಮಾಡುವಂಥದ್ದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮ್ಮ ದೋಷ ಕಳೆದುಕೊಳ್ಬೋದು. ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ವಿಚಾರವಾದ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಇವೆಲ್ಲವೂ ನಿಮ್ಮ ದೋಷ ಕಳಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾಗಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.